ಈ ಹಿಂದೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಲು ಪ್ರಚಾರ ಮಾಡುತ್ತಿದ್ದರು. ಮನೆ ಮನೆಗೆ ಬಂದು 18 ವರ್ಷ ಆದವರು ಯಾರಿದ್ದಾರೆ ಎಂದು ಕೇಳುತ್ತಿದ್ದರು. ಆದರೆ ಈಗ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಆಸಕ್ತಿ ತೋರಿಸುತ್ತಿಲ್ಲ. RSS ಅಣತಿಯಂತೆ ಚುನಾವಣಾ ಆಯೋಗ ನಡೆದುಕೊಳ್ಳುತ್ತಿದೆ ಎಂದು CPIML ಲಿಬರೇಷನ್ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ಡಿ ರೋಸಾರಿಯೋ ಆಕ್ರೋಶ ವ್ಯಕ್ತಪಡಿಸಿದರು. CPIM ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾ ಸಮಿತಿಗಳು ಆಯೋಜಿಸಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಸಾಧಕ ಬಾಧಕಗಳ ಕುರಿತು ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಫಸ್ಟ್ಲಿ ಇದು ಹೆಸರಿರೋದು SIR, ವಿಶೇಷ ತೀವ್ರ ಪರಿಷ್ಕರಣೆ. ಜನರಲ್ ಆಗಿ ನಾವು ಪರಿಷ್ಕರಣೆ ಅಂತ ಏನು ಅನ್ಸ್ಕೊಳ್ತೀವಿ, ಏನೋ ಒಂದು ಇರೋದನ್ನ ನೀವು ಅದರಲ್ಲಿ ಒಂದಿಷ್ಟು ಬದಲಾವಣೆ ತರಕ್ಕೆ ಹೋದಾಗ ಅದು ಪರಿಷ್ಕರಣೆ ಅಂತ ಅರ್ಥ ಆಗುತ್ತೆ. ನಮ್ಮಲ್ಲಿ ಈ ಭ್ರಮೆನೇ ಇರೋದು ಬೇಡ, ಇದು ಪರಿಷ್ಕರಣೆ ಅಲ್ಲ, ಇದು ಹೊಸ ರೀತಿಯಲ್ಲಿ ಒಂದು ವೋಟರ್ ರೂಲ್ನ ಇವರು ತಯಾರಿ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು, ಈ ಒಂದು 1 ಮಂತ್ ಕಾಲಘಟ್ಟದಲ್ಲಿ ನೀವು ಫಾರ್ಮ್ ತುಂಬಿಸ್ಬೇಕು, ನೀವು ಫಾರ್ಮ್ ತುಂಬಿಸಿಲ್ಲ ಅಂದರೆ ನೀವು ಔಟ್, ಯುವರ್ ಔಟ್. ನೀವು ಫಾರ್ಮ್ ತುಂಬಿಸಿಲ್ಲ ಅಂದರೆ ನೀವು ಹೋದ್ರಿ, ನಿಮಗೆ ಏನು ಇದಾದ ಮತ್ತೆ ನಿಮ್ಮನ್ನು ಹಿಡ್ಕೊಂಡು ಯಾರೂ ಬರಲ್ಲ. ನೀವು ಯಾಕೆ ಫಾರ್ಮ್ ತುಂಬಿಸಿಲ್ಲ, ಏನಾದರೂ ನಿಮಗೆ ಕಷ್ಟ ಇತ್ತಾ, ಇದಕ್ಕೆ ಮುಂಚೆ ನೀವು 5 ಚುನಾವಣೆಯಲ್ಲಿ ವೋಟ್ ಹಾಕಿದ್ರಿ, ಪಾಪ ಯಾಕೆ ಯಾರು ನೋಡಲ್ಲ. ನೀವು ಫಾರ್ಮ್ ತುಂಬಿಸ್ಬೇಕು. ಫಾರ್ಮ್ ತುಂಬಿಸಿದ ಮೇಲೆ ಆ ಫಾರ್ಮ್ ಆಧಾರದ ಮೇಲೆ ಅವ್ರು ಡ್ರಾಫ್ಟ್ ರೂಲ್ಸ್ ರೆಡಿ ಮಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೋದು ಒಂದು ಬೇಸ್ ಲೈನ್ ಇಟ್ಟಿದ್ದಾರೆ ಅಂದರೆ 2002. ಸೊ 2002 ಚುನಾವಣೆ ಪಟ್ಟಿಯಲ್ಲಿ ನೀವಿದ್ದರೆ ದೆನ್ ನೀವು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇರಲ್ಲ, ನೀವು ಆ ಒಂದು ಎಕ್ಸ್ಟ್ರಾ ಕೊಟ್ಟರೆ ಸಾಕು. ಅಫ್ಕೋರ್ಸ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವು 2002 ಚುನಾವಣೆ ಪಟ್ಟಿ ಅದನ್ನು ನೀವು ಏನೋ ಒಂದು ರೀತಿಯಲ್ಲಿ ಒಂದು ಪ್ಯೂರ್ ಏನಂತಾರೆ ಅದಕ್ಕೆ ತುಂಬಾ ಒಂದು ಸರಿಯಾದ ಒಂದು ಲಿಸ್ಟ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಅದಾದ ಮತ್ತೆ ಈ ದೇಶದಲ್ಲಿ ಚುನಾವಣೆಗಳು ನಡೆದಿದ್ದಲ್ಲ, ಆ ಚುನಾವಣೆಯ ವ್ಯಾಲ್ಯೂ ಏನು? ಮತ್ತೆ ನೀವು 2-3 ಚುನಾವಣೆ ಗೆದ್ದಿದ್ದೀರಾ, ಅದ್ರದ್ದು ವ್ಯಾಲ್ಯೂ ಏನಿದೆ? ಯಾಕಂದರೆ ನಿಮ್ಮ ಪ್ರಕಾರ 2014 ಚುನಾವಣೆ ಪಟ್ಟಿನೂ ವ್ಯಾಲ್ಯೂ ಇಲ್ಲ, 2019 ಚುನಾವಣೆ ಪಟ್ಟಿ ಅದು ವ್ಯಾಲ್ಯೂ ಇಲ್ಲ. ಅಂದರೆ ನೀವು ಗೆದ್ಕೊಂಡು ಬಂದಿರೋ ಏನು ಒಂದು ಚುನಾವಣೆ ಪಟ್ಟಿ ಆಧಾರದ ಮೇಲೆ ಇದೆಯೋ ಆ ಚುನಾವಣೆ ಪಟ್ಟಿಗೆ ನೀವೇ ಮರ್ಯಾದೆ ಕೊಡ್ತಾ ಇಲ್ಲ. ನೀವೇ ಹೇಳ್ತಾ ಇದ್ದೀರೋ ದಟ್ ಇಟ್ ಇಸ್ ಅನ್ರಿಲಯಬಲ್. ಈ ಒಂದು ಪಾಯಿಂಟ್ ಇದೆ, ನನಗೆ ಅನ್ಸಿದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದರ ಹಿಂದೆ ಅವರ ಒಂದು ಅವ್ರ ಒಂದು ಮೈಂಡ್ಸೆಟ್ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ. ನಾವು ಸಾಮಾನ್ಯವಾಗಿ ಎಲೆಕ್ಟ್ರಲ್ ಡೆಮೋಕ್ರಸಿ ಅಂತ ಹೇಳ್ತೀವಿ, ಪೀಪಲ್ ವಿಲ್ ಎಲೆಕ್ಟ್ ದ ಗೌರ್ಮೆಂಟ್. ಜನ ಬಂದು ಸರ್ಕಾರವನ್ನು ಚುನಾಯಿಸುತ್ತೆ, ಎಲೆಕ್ಟ್ ಮಾಡುತ್ತೆ. SIR ಅಂದರೆ ಸರ್ಕಾರ ಅಥವಾ ಇವತ್ತಿನ ಆಡಳಿತ ಪಕ್ಷ ಇದೆ, ಅವ್ರು ಯಾರು ವೋಟರ್ ಆಗ್ತಾರಂತ ಅವ್ರು ತೀರ್ಮಾನ ಮಾಡ್ತಾ ಇರೋದು. ಇದು ಒಂದು ಮೇಜರ್ ರೀಸೆಟ್. ನಾವು ಪ್ರಜಾಪ್ರಭುತ್ವದ ಮೇಲೆ ಒಂದು ದಾಳಿ ನಡೀತಾ ಇದೆ, ಸಂವಿಧಾನದ ಮೇಲೆ ಒಂದು ದಾಳಿ ನಡೀತಾ ಇದೆ ಅಂತ ಹೇಳ್ದಿದ್ದಾಗ ಈ ವಿಚಾರ ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇವ್ರು ಏನಂತಿದ್ದಾರೆ ಅಂದರೆ, ಈ ದೇಶದಲ್ಲಿ ಯಾರು ವೋಟ್ ಆಗ್ತಾರೆ ನಾವು ತೀರ್ಮಾನ ಮಾಡ್ತೀವಿ. SIR ಕಾನೂನುಬದ್ಧವಾಗಿ ಇದೆಯಾ ಇಲ್ವೋ ಅದು ಇನ್ನೂ ತೀರ್ಮಾನ ಆಗಿಲ್ಲ, ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಕೇಸಸ್ ಹಾಕಿರೋದು, ಐ ಥಿಂಕ್ ಇವನ್ CPM ಕೇಸ್ ಹಾಕಿರೋದು SIR ಇಲ್ಲೀಗಲ್ ಅಂತ ಇರೋದು. ನಾನು ಆ್ಯಕ್ಚುಲಿ ಸುಮಾರು ಒಂದಿಷ್ಟು ಹಿಯರಿಂಗ್ ಹೋಗಿದ್ದೀನಿ, ಅಲ್ಲಿ ಏನೂ ಆಗಲ್ಲ ಅಂತ ಇವಾಗ ಹೋಗೋದೇ ಬಿಟ್ಟಿದ್ದೀವಿ. ಇದು ಕಾನೂನುಬದ್ಧವಾಗಿದೆಯಾ ಇಲ್ವಾ? ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ ಆಗಿ ನೀವು ಎಲ್ಲ ಕಾನೂನು ತೊಗೊಂಡು ನೋಡಿ, ಅದ್ರ ಪ್ರಕಾರ ನೀವು ಇದು ಮಾಡೋಕ್ಕಾಗುತ್ತಾ ಇಲ್ವೋ ಆ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಮುಂದೆ ಎತ್ತರೆ ಇಲ್ಲಿ ತನಕ ಸುಪ್ರೀಂ ಕೋರ್ಟ್ ಆ ತೀರ್ಮಾನ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಈ ಒಂದು ವಿಚಾರ ನನಗನ್ಸುತ್ತೆ ಇದು ಒಂದು ಸಂವಿಧಾನ, ಇದು ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ದಾಳಿ ಏನಂತ ಇದ್ದೀವಿ, ಒಂದು ಮುಖ್ಯವಾದ ಭಾಗ ಇವಾಗ ಇದು ಆಗಿಬಿಟ್ಟಿದೆ. ಎರಡನೇದು ಇನ್ನೊಂದು ಹಿನ್ನೆಲೆ ಇದೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಆಲ್ಮೋಸ್ಟ್ ಇವಾಗ RSSನ ಒಂದು ಶಾಖಾ ಥರ ಕೆಲಸ ಮಾಡ್ತಿದ್ದಾರೆ. ಯಾವ ರೀತಿಯಲ್ಲಿ ABVP ಅವ್ರದ್ದು ಒಂದು ಆರ್ಗನೈಸೇಷನು, ಯಾವ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರ ಆರ್ಗನೈಸೇಷನು, BJP ಅವರ ರಾಜಕೀಯ ಪಕ್ಷ, ಎಲೆಕ್ಷನ್ ಕಮಿಷನ್ ಆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಇದರ ಒಂದು ಆ್ಯಕ್ಚುಲಿ ಒಂದು 3 ಮುಖ್ಯವಾದ ಕಾನೂನುಗಳು ಬದಲಾಗಿದೆ SIRಗಿಂತ ಮುಂಚೆ. ಮೊದಲನೇದು, ಎಲೆಕ್ಷನ್ ಕಮಿಷನ್ನ ಯಾವ ರೀತಿಯಲ್ಲಿ ನೀವು ಅಪಾಯಿಂಟ್ಮೆಂಟ್ ಮಾಡ್ತೀರಾ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿದೆ, ಎಲೆಕ್ಷನ್ ಕಮಿಷನರ್ ಬಂದು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವಾತಂತ್ರ್ಯವಾಗಿರ್ಬೇಕಂದ್ರೆ ಇವತ್ತು ನೀವು ಯಾವ ರೀತಿಯಲ್ಲಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀರಾ ಇದು ಸಾಕಾಗಲ್ಲ. ಅದಕ್ಕೆ ಒಂದು ಸಮಿತಿ ರಚನೆ ಆಗಲಿ, ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರ್ತಾರೆ. ಈ 3 ಜನರ ಸಮಿತಿ ಅವ್ರನ್ನ ಆಯ್ಕೆ ಮಾಡಬೇಕು. ತಕ್ಷಣ ಕಾನೂನನ್ನ ಬದಲಾಯಿಸಿದ್ದಾರೆ.
ಪ್ರೈಮ್ ಮಿನಿಸ್ಟರ್ನ ಇಟ್ಟಿದ್ದಾರೆ, ಲೀಡರ್ ಆಫ್ ಪಾರ್ಲಿಮೆಂಟ್ನ ಅಪೋಸಿಷನ್ನ ಇಟ್ಟಿದ್ದಾರೆ. ಆದರೆ ಮೂರನೇ ಅವರು ಯಾರು ಚೀಫ್ ಜಸ್ಟಿಸ್ ಇದ್ದರು ಅವ್ರನ್ನ ಬದಲಾಯಿಸಿ ಪ್ರಧಾನಮಂತ್ರಿ ಯಾರಾದರೂ ಒಂದು ನಾಮಿನಿ ಕೊಟ್ಟರೆ ಆ ನಾಮಿನಿ ಮಾಡ್ತಾರೆ, ಅವ್ರು ಬಂದಾಗ ಕಮಿಟಿಲಿ ಇರ್ತಾರೆ. ಸೊ ಒಟ್ಟಾರೆ ಇಬ್ಬರು ಜನ ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಎಲೆಕ್ಷನ್ ಕಮಿಷನ್. ಮೊದಲನೇ ಲಾ ತಂದಿರೋದು. ಎರಡನೇ ಕಾನೂನಿನ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ಎಲೆಕ್ಷನ್ ಕಮಿಷನರ್ ಮೇಲೆ ನೀವು ಕೇಸ್ ಹಾಕೋದು ಇವಾಗ ಆಲ್ಮೋಸ್ಟ್ ಇಂಪಾಸಿಬಲ್. ಇನ್ಸುಲೇಟೆಡ್, ಕಂಪ್ಲೀಟ್ಲಿ ಇನ್ಸುಲೇಟೆಡ್. ಆತ ಏನು ಬೇಕಾದರೂ ಮಾಡ್ಬೋದು. ಕಾನೂನುಬದ್ಧವಾಗಿ ಆತನಿಗೆ ರಕ್ಷಣೆ ತಗೊಂಡು ಇವರು ಕೊಟ್ಟಿದ್ದಾರೆ. ಮೂರನೇ ಬದಲಾವಣೆ ಅವ್ರು ತಂದಿದ್ದೇನೆಂದರೆ, ಪೋಲಿಂಗ್ ಸ್ಟೇಷನಲ್ಲಿ CCTV ಫುಟೇಜ್ ಇದೆ, ಅದು ಮಾಡಲೇಬೇಕಂತಿದೆ. ಅದು ಎಷ್ಟು ಸಮಯ ಅವ್ರು ಇರ್ತಾರಂತ ಇವಾಗ ಆ ಕಾನೂನನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಅದು ನೀವು ಆಕ್ಸೆಸ್ ಮಾಡೋದೇ ಕಷ್ಟ ಮಾಡಿಬಿಟ್ಟಿದ್ದಾರೆ. ನಾವು ಮುಂಚೆ ಏನು ಯೋಚನೆ ಮಾಡಿದ್ದು, ಆಯಿತು ನೀವು ಒಂದು RTA ಅಪ್ಲಿಕೇಶನ್ ಕೊಟ್ಟರೆ CCTV ಫುಟೇಜ್ ಸಿಗುತ್ತೆ, ಅದ್ರಲ್ಲಿ ಏನಾದರೂ ಒಂದು ಏರ್ಫೇರ್ ಆಗಿದ್ರೆ ನೀವು ಅದನ್ನ ಮಾತಾಡ್ಬೋದು. ಆ ಕಾನೂನನ್ನು ಬದಲಾಯಿಸಿದ್ದಾರೆ. ಈ 3 ಕಾನೂನಿನ ಹಿನ್ನೆಲೆಯಲ್ಲಿ SIR ಬಂದಿರೋದು. ಇದು ಎರಡನೇ ಅಂಶ ನಾನು ಹೇಳಕ್ಕೆ ಬಯಸಿದ್ದು. ಮೂರನೇದು ಬಂದು ನೋಡಿ, ಇದು ಒಂದು ದೊಡ್ಡ ರೀತಿ ಈ ಬದಲಾವಣೆ ಇದೆಯೋ, ಇಟ್ಸ್ ಎ ರೀಸೆಟ್. ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಜನರಿಗೆ ಅವರ ಒಂದು ವೋಟಿಂಗ್ ರೈಟ್ಸ್, ಮತದಾನದ ಹಕ್ಕು ಯಾವ ರೀತಿಯಲ್ಲಿ ಸಿಗುತ್ತೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ. ನಾನು ಆ್ಯಕ್ಚುಲಿ ನನಗೆ ನೆನಪಿದೆ, ನಾನು ಫಸ್ಟ್ ಟೈಮ್ ವೋಟಿಂಗ್ ಮಾಡಿದಾಗ, ಅಟ್ಲೀಸ್ಟ್ ವೋಟಿಂಗ್ ಆ ಟೈಮಲ್ಲಿ ವೋಟ್ ಮಾಡಿಲ್ಲ, ಅದೇನೋ ಬೇರೆ ರೀತಿಯಲ್ಲಿ ಇದ್ವಿ. ಬಟ್ 18 ವಯಸ್ಸು ಬಂದಾಗ ಒಂದು ದೊಡ್ಡ ರೀತಿಯಲ್ಲಿ ಒಂದು ಇರ್ತಿತ್ತು ಆ ಟೈಮಲ್ಲಿ. ನೀನು ಎಲೆಕ್ಷನ್ ಮಾಡಬೇಕು, ಇವಾಗ ಎಂಟ್ರಿ ಮಾಡು. ಎಲೆಕ್ಷನ್ ಕಮಿಷನವ್ರು ನಮ್ಮ ಮನೆಗೆ ಬರ್ತಾಯಿದ್ರು, ನಿಮ್ಮ ಮನೇಲಿ ಯಾರಾದರೂ 18 ವಯಸ್ಸು ದಾಟಿದಾರಾ ಅವ್ರನ್ನ ನೀವು ಎಲೆಕ್ಷನ್ ಮತದಾನ ಪಟ್ಟಿಗೆ ನೀವು ಸೇರಿಸ್ಬೇಕು. ನೆನ್ಪಿಡ್ರಿ, ಪ್ಲೀಸ್ ರಿಮೆಂಬರ್ ದಿಸ್. ಮುಂಚೆ ಎಲೆಕ್ಷನ್ ಕಮಿಷನ್ ಕ್ಯಾಂಪೇನ್ ನಡೀತಾ ಇದ್ರು, ನಾವು ಸೇರಿಸ್ತೀವಿ. ಇವಾಗ ಎಲೆಕ್ಷನ್ ಕಮಿಷನ್ ಅಂತಾರೋದು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಲೆಕ್ಷನ್ ಫಾರ್ಮ್ ತುಂಬಿಸಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಮನೇಲಿರ್ರಿ, ನೀವು ವೋಟ್ ಹಾಕಿಲ್ಲ ಅಂದರೆ ನಮಗೇನು ಸಮಸ್ಯೆ ಇಲ್ಲ. ಈ ಒಂದು ಪಾಯಿಂಟ್ ಇದೆಯಲ್ಲ, ಯಾರು ಮತದಾನವಾಗ್ತಾರೆ, ಯಾರು ಜವಾಬ್ದಾರಿ. ಇವಾಗ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ದಲ್ಲ, ಜವಾಬ್ದಾರಿ ನಮ್ಮದು. ಸೊ ಕರ್ನಾಟಕದಲ್ಲಿ ಆದರೆ ಒಂದು ವೇಳೆ ಆ ತಿಂಗಳು ನಮ್ಗೇನಾದರೂ ನಾವು ಊರಲ್ಲಿಲ್ಲ, ಆರೋಗ್ಯ ಕೆಟ್ಟೋಗಿದ್ದಿದ್ರೆ, ಬೇರೆ ಏನಾದರೂ ಹೋರಾಟ ಕೂತ್ಕೊಂಡಿದ್ರೆ, ನಾವು ಹೋಗಿ ಫಾರ್ಮ್ ತುಂಬಿಸಿಲ್ಲ ಅಂದರೆ ನಮ್ಮ ಹಣೆ ಬರ. ಅವ್ರನ್ನ ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇದು ಒಂದು ಮೇಜರ್ ರೀಸೆಟ್ಟು. ಎರಡನೇ ರೀಸೆಟ್ ಇರೋದು ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡೋದು. ಇದು ಪೌರತ್ವದ ಒಂದು ಪರೀಕ್ಷೆ ಆಗಿದೆ. ಅವ್ರಿಗೆ ಅಧಿಕಾರ ಇಲ್ಲ. ಅಫ್ಕೋರ್ಸ್ ನೀವು ಸಿಟಿಸನ್ ಆಗಿರಬೇಕು, ನೀವು ವೋಟ್ ಮಾಡಬೇಕಂದ್ರೆ. ಆದರೆ ನೀವು ಸಿಟಿಸನ್, ನೀವು ಪೌರರ ಇಲ್ವೋ, ಆ ಪರೀಕ್ಷೆ ಮಾಡೋ ಹಕ್ಕು ಅವ್ರಿಗಿಲ್ಲ, ಎಲ್ಲೂ ಕಾನೂನಲ್ಲಿಲ್ಲ ಅವ್ರಿಗೆ. ಆದರೆ ಇವಾಗ ನಿಮ್ಮ ಮತದಾರರ ಸೂಚಿಯಲ್ಲಿ ನಿಮ್ಮ ಹೆಸರು ಸೇರಿಸ್ಬೇಕಂದ್ರೆ ಅದನ್ನೇ ಒಂದು ಪೌರತ್ವದ ಪರೀಕ್ಷೆ ಮಾಡಿಟ್ಟಿದ್ದಾರೆ. ಇದು ಎರಡನೇ ಬದಲಾವಣೆ. ಮೂರನೇ ಬದಲಾವಣೆ, ಯಾವ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನೀವು ನಿಮ್ಮ ಪೌರತ್ವವನ್ನು ನೀವು ಸಾಬೀತು ಮಾಡ್ತೀರಾ. ಸರ್ಕಾರ ಕೇಳಿ, ಆಯಿತು ಯಾವ ಡಾಕ್ಯುಮೆಂಟ್ ಅಂತೇಳಿ. ಈ ದೇಶದಲ್ಲಿ ಇವತ್ತಿಗೂ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ. ಈ ಡಾಕ್ಯುಮೆಂಟ್ ಇದ್ದರೆ ನೀವು ಪೌರರು ಅಂತ ತೋರಿಸ್ಕೊಳ್ಳೋಕ್ಕೆ. ಎಲೆಕ್ಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಯಾವುದಾದ್ರೂ ಡಾಕ್ಯುಮೆಂಟ್ ಇಲ್ಲ. ಆಧಾರ್ ಕಾರ್ಡಲ್ಲಂತೂ ಕಾನೂನಲ್ಲಿ ಬಡ್ಬಿಟ್ಟಿದ್ದಾರೆ ದಟ್ ಇಟ್ ಇಸ್ ನಾಟ್ ಅ ಪ್ರೂಫ್ ಆಫ್ ಸಿಟಿಸನ್ಶಿಪ್. ಈ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನೀವು ಪೌರತ್ವವನ್ನು ಪ್ರೂವ್ ಮಾಡೋದು, ಇದು ಮೂರನೇ ಒಂದಿಷ್ಟು ಬದಲಾವಣೆ. ಸೊ ಈ ಒಂದು ಹಿನ್ನೆಲೆ ಇದಾಗ್ತಾ ಇರೋದು ಸ್ವಲ್ಪ ಬಿಹಾರದ ಒಂದಿಷ್ಟು ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಸ್ವಲ್ಪ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ನನ್ನ ಅನಿಸ್ತಾ ಇದೆ. ಇದರ ಜೊತೆಗೆ 9 ರಾಜ್ಯಗಳಲ್ಲಿ ಮತ್ತು 3 ಯೂನಿಯನ್ ಟೆರಿಟರೀಸಲ್ಲಿ ಸದ್ಯಕ್ಕೆ ನಡೀತಾ ಇದೆ. ನೀವು ಒಂದೊಂದು ರಾಜ್ಯ ತೊಗೊಂಡ್ರೆ ಎಷ್ಟು ವಿಚಿತ್ರ ಅನಿಸ್ತಾ ಇದೆ ಅಂದರೆ, ಮಧ್ಯಪ್ರದೇಶಲ್ಲಿ ಅವ್ರು ಶುರು ಮಾಡಿದ್ರು SIR. ಆದರೆ ಎನ್ಯೂಮರೇಷನ್ ಫಾರ್ಮ್ಸ್, ಅದು ಯಾವ ಫಾರ್ಮ್ ತುಂಬಿಸ್ಕೊಡ್ಬೇಕಲ್ಲ, ಆ ಫಾರ್ಮ್ ಹೋಗ್ಬಿಟ್ಟು ಮನೆಗೆ ಕೊಡೋ ಫಾರ್ಮು, ಆ ಫಾರ್ಮ್ ಬಂದು 5 ದಿವಸ ಆದಮೇಲೆ ರೆಡಿ ಆಗುತ್ತೆ. ಸೊ 5 ದಿವಸ ತನಕ ಯಾರಿಗೂ ಕೆಲಸ ಅಲ್ಲ, BLOಗೂ ಕೆಲಸ ಅಲ್ಲ. ನಾನು ಫಾರ್ಮ್ ತುಂಬಿಸ್ಬೇಕಂದ್ರೆ ನನ್ನ ಹತ್ರ ಫಾರ್ಮು ಬರಲ್ಲ. ಇವಾಗ ಮಧ್ಯಪ್ರದೇಶಲ್ಲಿ ಅದು ನಡೀತಾ ಇದೆ. ಛತ್ತೀಸ್ಗಢಲ್ಲಿ BLOs ಹೇಳ್ತಿದ್ದಾರೆ, ನೋಡಪ್ಪ ನಮಗೆ ಭಾರಿ ಕಷ್ಟ ಆಗ್ತಿದೆ. ಛತ್ತೀಸ್ಗಢ ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ಇದು ಆದಿವಾಸಿಗಳು ಬಹುಪಾಲಲ್ಲಿರೋರು. ಕ್ಷೇತ್ರನೇ ನೀವು ನೋಡಿದ್ರೆ ಟೆರೇನ್, ಮೌಂಟೇನಸ್ ಟೆರೇನ್, ಫಾರೆಸ್ಟು, ರಸ್ತೆಗಳಿಲ್ಲ, ನಡ್ಕೊಂಡು ಹೋಗಬೇಕು. ಅವ್ರು ಅದು ನೀವು ಇವಾಗ ಫಾರ್ಮ್ ಬಂದು BLO ಬಂದು 2 ಸತಿಯ ಮನೆಗೆ ಹೋಗಬೇಕು. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಒಂದು ಮನೆಗೆ ಹೋಗೋಕ್ಕೆ ನನಗೆ 1 ವಾರ ತಗೊಳ್ತಾ ಇದೆ. ಈ 1 ತಿಂಗಳಲ್ಲಿ ನಾನು ಬರೀ ಆ ಒಂದು ಹಾಡಿ ಮುಗಿಸ್ಕೊಂಡು ಬೇರೆ ಕಡೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಫಿಸಿಕಲ್ ಆಗಿ ನಾನು ಮಾಡೋಕ್ಕಾಗಲ್ಲ. ನಾನು ಪ್ರತಿದಿನ 20 ಗಂಟೆ ಕೆಲಸ ಮಾಡಿದ್ರು ಎಲ್ಲ ಹಳ್ಳಿಗಳನ್ನು ನಾನು ಕವರ್ ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ಯಾವುದೇ ಒಂದು ರಿಯಾಯಿತಿ ಇಲ್ಲ. 1 ತಿಂಗಳಂದರೆ 1 ತಿಂಗಳು. ಸೊ ಈ ರೀತಿಯಲ್ಲಿ ನೀವು ಒಂದೊಂದು ರಾಜ್ಯಕ್ಕೆ ಹೋದರೆ ಭಯಂಕರ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ.
ನಾವು ಬಿ ಆರ್ ಎಲ್ ಕಂಡಿದ್ದೇನೆಂದರೆ 65 ಲಕ್ಷ ಅಂತ ಕಾಮ್ರೇಡ್ ಒಂದು ಕೊಟ್ಟಿದ್ರು, ಅದು ತುಂಬ ಇಂಪಾರ್ಟೆಂಟು. 65 ಲಕ್ಷ ಜನನ ಫಸ್ಟ್ ಲಿಸ್ಟಲ್ಲೇ ಔಟ್. ಆ 65 ಲಕ್ಷ ಜನ ಯಾರು? ಅವ್ರ ಪ್ರಕಾರ ಅದರಲ್ಲಿ ಒಂದು 22 ಲಕ್ಷ ಜನ ಸತ್ತೋಗಿರೋರು. ಆಯ್ತು, ಅದನ್ನು ಒಪ್ಕೊಳ್ಳೋಣ. ಅದರಲ್ಲಿ ಬೇರೆ ವಿಚಾರ, ಅವ್ರು ಯಾರು ಸತ್ತೋಗಿದ್ದಾರೆ ಅಂತ ಹೇಳಿದ್ರು. ನಾವು ಪ್ರತ್ಯೇಕವಾಗಿ 10 ಜನ ತೋರಿಸಿದ್ವಿ, ಸತ್ತಿಲ್ಲ, ನಾವು ಇನ್ನೂ ಬದುಕಿದ್ದೀವಿ ಅಂತ ಪಾಪ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಯ್ತು. ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ 36 ಲಕ್ಷ ಜನ ಅವರು ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದ್ದಾರೆ ಅಂತ ಅವ್ರನ್ನ ಲಿಸ್ಟಿಂದ ತೆಗೆದಾಕಿದ್ದಾರೆ. ಈ 36 ಲಕ್ಷ ಜನ ಯಾರು? ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಜನ, ಚೆನ್ನೈಯಲ್ಲಿ ಕೆಲಸ ಮಾಡ್ತಿರೋ ಜನ, ಡೆಲ್ಲಿಯಲ್ಲಿ ಬಿಹಾರೀಸ್ ಯಾರು ವಲಸೆ ಹೋಗಿದ್ದಾರೆ ಅವ್ರು ಮಾಡ್ತಾರೆ, ಅವ್ರು ಎಲ್ಲರನ್ನೂ ಲಿಸ್ಟಿಂದ ತೆಗೆದಾಕಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಅಂಶ ತಂದಿದ್ದಾರೆ, ಆರ್ಡಿನರಿ ರೆಸಿಡೆಂಟ್. ಅಂದರೆ ನೀವು ಆ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನೀವು ಬಾಳ್ತಾ ಇದ್ರೆ ಆವಾಗ ಮಾತ್ರ ನೀವು ವೋಟರ್ ಲಿಸ್ಟಿಗೆ ಬರೋಕ್ಕಾಗುತ್ತೆ. ಸೊ ವಲಸೆ ಹೋಗೋರು ನೀವು ಬೆಂಗಳೂರಿಗೆ ಹೋಗಿದ್ದಾರೆ, 6 ತಿಂಗಳು 8 ತಿಂಗಳು ಅಲ್ಲಿರ್ತೀರ, ನೀವು ಹೆಂಗೆ ಇಲ್ಲಿ ವೋಟ್ ಹಾಕೋಕ್ಕಾಗತ್ತೆ ಅಂತ ಒಂದು ಮಾನದಂಡ ಇಟ್ಕೊಂಡು ಅವ್ರನ್ನ ಆಚೆ ಹಾಕಿದ್ದಾರೆ. ಆದರೆ ಅದೇ ಎಲೆಕ್ಷನ್ ಕಮಿಷನ್ ನೀವು ಹೊರ ದೇಶಕ್ಕೆ ಹೋಗಿದ್ರೆ ನಿಮಗೆ ಸ್ಪೆಷಲ್ ಕಾನೂನು ತಂದಿದ್ದಾರೆ 2011ರಲ್ಲಿ. ಫಾರಮ್ 6A ಅಂತ ಒಂದು ಫಾರ್ಮ್ 6 ಇದೆ, ಬರೀ ಹೊರ ದೇಶಕ್ಕೆ ಹೋಗಿರೋ ಮೈಗ್ರೆಂಟ್ಸ್ಗೆ. ನೀವು 5 ವರ್ಷಕ್ಕೆ ಒಂದು ಸತಿ ಬಂದು ಆ ಫಾರ್ಮ್ ತುಂಬಿಸಿ ನೀವು ಎಲೆಕ್ಷನಲ್ಲಿ ವೋಟ್ ಮಾಡೋಕ್ಕಾಗುತ್ತೆ, ಏನು ಸಮಸ್ಯೆ ಅಲ್ಲ. ಆದರೆ ಯಾವ ಕಡಬಡವರು ಊಟಕ್ಕೆ, ತನ್ನ ಒಂದು ಜೀವನಕ್ಕೆ, ಕುಟುಂಬಕ್ಕಾಗಿ ಯಾರು ವಲಸೆ ಹೋಗಿದ್ದಾರೆ ಅವ್ರನ್ನೆಲ್ಲ ತೆಗೆದಾಕಿದ್ದಾರೆ. ಆಯ್ತು, ಇವಾಗ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರು ಏನು ಲಿಸ್ಟ್ ಮಾಡಿದ್ದಾರೆ ಫೈನಲ್ ಲಿಸ್ಟು, ಆ ಫೈನಲ್ ಲಿಸ್ಟ್ ಆದರೆ ಇವಾಗ ಒಂದು ಒಳ್ಳೆ ಲಿಸ್ಟಾ, ಕ್ಲಿಯರ್ ಆಗಿದೆಯಾ, ಇರೋ ಜನರಲ್ಲಿ ಸಮಸ್ಯೆಗಳಿಲ್ವಾ? ಅದರಲ್ಲಿ ಒಂದಿಷ್ಟು ನಾನು ಪಾಯಿಂಟ್ಸ್ ಹೇಳ್ತೀನಿ. ಮೊದಲನೇದನ್ನು ಏನು ಕಂಡು ಬಂದಿದೆ ಅಂದರೆ 24 ಲಕ್ಷ ಮನೆಗಳು ಯಾವ ಈ ಸರ್ವೆ ಇದು ಒಂದು ವೋಟರ್ ಐ ಡಿಸ್ ಯಾರು ಕೊಟ್ಟಿದ್ದಾರೆ, ಆ 24 ಲಕ್ಷ ಮನೆಗಳಲ್ಲಿ 10 ಜನಕ್ಕಿಂತ ಜಾಸ್ತಿ ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ. ಅದು ಎಷ್ಟು ಮಟ್ಟಕ್ಕೆ ಸಾಧ್ಯ ಅಂತೂ ನಮ್ಗೆ ಗೊತ್ತಿಲ್ಲ. ಒಂದು ಮನೇಲಿ 4 ಜನ 5 ಜನ ಕುಟುಂಬ ಇರುತ್ತೆ, ಆಯಿತು, ಅಮ್ಮಮ್ಮ ಅಂದರೆ 2 ಕುಟುಂಬಗಳು ಒಂದೇ ಮನೇಲಿದ್ದರೆ 10 ಜನ. ವೋಟಿಂಗ್ ರೈಟ್ಸ್ ಇರೋದು ಒಂದು 5-6 ಜನ ಮಾತ್ರ ಇರುತ್ತೆ. 24 ಲಕ್ಷ ಆ ಥರ ಮನೆ ಇದೆ ಎಲ್ಲಿ 10 ಜನ ವೋಟ್ ಹಾಕೋಕ್ಕೆ ಅರ್ಹರಿದ್ದಾರೆ. ಎರಡನೇದು ಏನು ಕಂಡು ಬಂದಿದೆ ಅಂದರೆ ಆ ಲಿಸ್ಟಲ್ಲಿ 24,000 ಹೆಸರುಗಳು ಏನಿದೆಯೋ ಅದು ಗಿಬರಿಶ್ ಹೆಸರೇ ಇಲ್ಲ, ಸುಮ್ಮನೆ ಏನೋ ಒಂದು ಆಲ್ಫಾಬೆಟ್ಸ್ ಹಾಕ್ಬಿಟ್ಟು ಹಾಕಿದ್ದಾರೆ ಇವತ್ತಿನ ಒಂದು SIRಲ್ಲಿ. ಇನ್ನೊಂದು ಏನು ನೋಡಿದ್ದೀವಿ ಅಂದರೆ 2.5 ಲಕ್ಷ ರೆಕಾರ್ಡ್ಸು ನೀವೇನು ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಒಟ್ಟಾರೆ ಇವತ್ತಿನ SR ಅವ್ರು ಏನು ಹೇಳಿದ್ರು, ನಾವು ಒಂದು ಕ್ಲಿಯರ್ ಲಿಸ್ಟ್ ಮಾಡ್ತೀವಿ, ಆ ಕ್ಲಿಯರ್ ಲಿಸ್ಟಲ್ಲಿ ಎಲ್ಲ ಕರೆಕ್ಟಾಗಿರುತ್ತೆ, ಅದರಲ್ಲೂ ಏನಿಲ್ಲ. ನಾವು ಇದು ಕಾಣ್ತಾ ಇದ್ದೀವಿ. ಅದ್ರದ್ದು ಫಲಿತಾಂಶ ನಾವಂತೂ CPM ಲಿಬರೇಷನ್ದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಈ ಚುನಾವಣೆ ಏನು ಹೋಗಿದೆ, ಈ ಚುನಾವಣೆಯಲ್ಲಿ ಕಳ್ತನ ಆಗಿದೆ, ಇದು ಸೀಟ್ ಕಳ್ತನ ಆಗಿದೆ. ಯಾವುದೇ ಕಾರಣಕ್ಕೆ BJP ಈ NDA ಬಂದು ಈ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಬಹುಶಃ ನಿಮ್ಮ ಒಂದು ಐ ಥಿಂಕ್ ಅನಾಲಿಸಿಸು ಅದೇ ಇದ್ದಿದ್ದು, ನಮ್ಮ ಎಲ್ಲರೂ ಅನಾಲಿಸಿಸ್ ಅದಿದ್ದು. ಒಂದು ಕಡೆಗೆ ಈ SIR, ಇನ್ನೊಂದು ಕಡೆಗೆ ಕಾರ್ಪೊರೇಟ್ ಫಂಡಿಂಗು. ಎಲ್ಲರಿಗೂ ಗೊತ್ತಿರಬೇಕಿದು, ಅಡಾನಿಗೆ ಅವ್ರು ಬಂದು ಸುಮಾರು ಒಂದಿಷ್ಟು ಭೂಮಿ ₹1 ಕೊಟ್ಟರು ಜಸ್ಟ್ ಎಲೆಕ್ಷನ್ಗಿಂತ ಮುಂಚೆ. ಈ 2 ಕಾರಣದಿಂದ ಮಾತ್ರ ಈ ಒಂದು ಫಲಿತಾಂಶ ಆಗಿರೋದು. ಕೊನೆ ವಿಚಾರ ನಾನು ಹೇಳೋದು ಬಯಸೋದು ಏನಂದರೆ, ಆಯಿತು, ಇದೆಲ್ಲ ನಡೀತಾ ಇದ್ದರೆ ಕರ್ನಾಟಕದಲ್ಲಿ ಇದು ಡೆಫಿನೆಟ್ ಆಗಿ SIR ಆಗೇ ಆಗುತ್ತೆ. ಕರ್ನಾಟಕದಲ್ಲಿ ಇದು SIR ಆದಾಗ ನಾವೇನು ಮಾಡೋದು? ಆ ಒಂದು ನಿಟ್ಟಿನಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಇವತ್ತು ಏನು ನಮ್ಮ CPM ಕಾಮ್ರೇಡ್ಸ್ ಅವ್ರು ಮಾಡಿದ್ದಾರೆ, ಇದು ತುಂಬ ಮುಖ್ಯವಾದ ವಿಚಾರ. ನಾವು ಡೆಫಿನೆಟ್ ಆಗಿ ಇದ್ರ ಬಗ್ಗೆ ನಾವೊಂದಿಷ್ಟು ಚರ್ಚೆ ಮಾಡೋದು ಅಗತ್ಯ ಇದೆ. ನನ್ನ ಪ್ರಕಾರ ನಾವು ಎಲ್ಲ ಏನು ಒಂದು ಲೆಫ್ಟ್ ಮತ್ತು ಡೆಮೊಕ್ರೆಟಿಕ್ ಫೋರ್ಸಸ್ ಇದ್ದೀವಿ, ಕರ್ನಾಟಕದಲ್ಲಿ SIR ಅದನ್ನೇ ಒಂದು ಚಳುವಳಿಯಾಗಿ ನಾವು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾವ ರೀತಿಯಲ್ಲಿ NRC ತಂದಾಗ ಜನರ ಒಂದು ದೊಡ್ಡ ರೀತಿಯಲ್ಲಿ ಒಂದು ಹೋರಾಟ ಆಯಿತು, ಅದೇ ರೀತಿಯಲ್ಲಿ SIRನೂ ನಾವು ಅದನ್ನು ಬದಲಾಯಿಸಬೇಕಾಗುತ್ತೆ. ಇಲ್ಲದಿದ್ದರೆ ಕರ್ನಾಟಕದಲ್ಲೂ ಅದೇ ರೀತಿಯಾದ ಒಂದು ಪರಿಣಾಮ ನಾವು ಕಾಣ್ತೀವಿ.